ನಾವು ಆರೋಗ್ಯವಾಗಿರಲು ಏನೇನೋ ಮಾಡ್ತೇವೆ, ಆದರೆ ವೈದ್ಯರು ಕೆಲವೊಂದು ವಿಷಯಗಳನ್ನು ರೋಗಿಗಳ ಬಳಿ ಹೇಳೋದೇ ಇಲ್ಲ. ಯಾಕಂದ್ರೆ ಅದರಿಂದ ಕೆಲವು ವೈದ್ಯರಿಗೆ ಲಾಭ ಇದೆ. ಆದರೆ ವೈದ್ಯರು ಆರೋಗ್ಯದಿಂದ ಇರಲು ಏನೇನು ಮಾಡ್ತಾರೆ ಅನ್ನೋದು ನಿಮಗೆ ಗೊತ್ತಿದೆಯಾ? ಹೆಚ್ಚಿನ ವೈದ್ಯರು ತಮ್ಮ ಕೆಲವೊಂದು ಸೀಕ್ರೆಟ್ಗಳನ್ನು ಬಿಟ್ಟುಕೊಡೋದೇ ಇಲ್ಲ. ವೈದ್ಯರು ಯಾವಾಗಲೂ ಆರೋಗ್ಯದಿಂದ ಇರಲು ಏನೇನು ಮಾಡ್ತಾರೆ ಗೊತ್ತಾ? ಆಂಟಿಬಯೋಟಿಕ್ನಿಂದ ಹಿಡಿದು ರಕ್ತ ಪರೀಕ್ಷೆ ಮಾಡೋವರೆಗೆ ವೈದ್ಯರು ತಮ್ಮ ರೋಗಿಗಳಿಗೆ ತಿಳಿಸದ ಎಲ್ಲ ಕಸರತ್ತು ಮಾಡಿ ಆರೋಗ್ಯ ಕಾಪಾಡ್ತಾರೆ ಅನ್ನೋದನ್ನ ನೋಡೋಣ. ಹೆಚ್ಚಿನ ವೈದ್ಯರು ಯಾವತ್ತೂ ನೆಗಡಿ ಕೆಮ್ಮು ಬಂದ್ರೆ ಆಂಟಿಬಯೋಟಿಕ್ ತೆಗೆದುಕೊಳ್ಳೋದಿಲ್ಲ. ಯಾಕಂದ್ರೆ ಅವರಿಗೆ ಗೊತ್ತಿದೆ ನೆಗಡಿ ಬರೋದು ವೈರಸ್ಗಳಿಂದ. ಆಂಟಿಬಯೋಟಿಕ್ ಸೇವನೆಯಿಂದ ನೆಗಡಿಯನ್ನು ನಿಲ್ಲಿಸೋಕೆ ಸಾಧ್ಯವಿಲ್ಲ ಎಂದು. ವೈದ್ಯರು ಸಾಮಾನ್ಯವಾಗಿ ತಮಗೆ ಯಾವುದೇ ಆರೋಗ್ಯ ಸಮಸ್ಯೆ ಬಂದ್ರೆ ದೊಡ್ಡ ಬ್ರ್ಯಾಂಡ್ ಹೆಸರುಗಳು ಇರುವಂತಹ ಔಷಧಿಗಳನ್ನು ಸೇವಿಸೋದಿಲ್ಲ. ಬದಲಾಗಿ ಜನರಿಕ್ ಔಷಧಿಗಳನ್ನು ತೆಗೆದುಕೊಳ್ತಾರೆ. ಯಾಕಂದ್ರೆ ಎರಡರಲ್ಲೂ ಇರುವಂತಹ ಸಾಮಗ್ರಿಗಳು ಒಂದೇ ರೀತಿಯಾಗಿರ್ತವೆ. ಆದರೆ ಬ್ರ್ಯಾಂಡ್ ನೇಮ್ಗಳ ಬೆಲೆ 80% ಹೆಚ್ಚಾಗಿರುತ್ತೆ. ಇನ್ನು ವೈದ್ಯರು ವಿಟಮಿನ್ ಡಿ ಮತ್ತು ಫಿಶ್ ಆಯಿಲ್ ಇವೆರಡನ್ನು ಮಾತ್ರ ತೆಗೆದುಕೊಳ್ತಾರೆ. ಜಾಹೀರಾತುಗಳಲ್ಲಿ ಸದಾ ತೋರಿಸುವಂತಹ ಸಪ್ಲಿಮೆಂಟ್ಗಳನ್ನು ತೆಗೆದುಕೊಳ್ಳೋದಿಲ್ಲ. ಯಾಕಂದ್ರೆ ಹೆಚ್ಚಿನ ಸಪ್ಲಿಮೆಂಟ್ಗಳಿಂದ ಏನು ಬದಲಾವಣೆ ಸಾಧ್ಯವಿಲ್ಲ ಅನ್ನೋದು ವೈದ್ಯರಿಗೆ ತಿಳಿದಿದೆ. ಜೋರಾಗಿ ಹಸಿವು ಶುರುವಾದಾಗ ವೈದ್ಯರು ಮೊದಲಿಗೆ ನೀರು ಕುಡಿತಾರೆ. ಯಾಕಂದ್ರೆ ನಮ್ಮ ಮೆದುಳಿಗೆ ಕೆಲವೊಮ್ಮೆ ಹಸಿವು ಮತ್ತು ಬಾಯಾರಿಕೆಯ ನಡುವಿನ ವ್ಯತ್ಯಾಸ ಗೊತ್ತಿರೋದಿಲ್ಲ. ನೀರು ಕುಡಿದರೆ ಅಂತಹ ಸಂದರ್ಭದಲ್ಲಿ ಹಸಿವಾಗುವ ಎಚ್ಚರಿಕೆಯೂ ನಿಲ್ಲಬಹುದು. ಪೂರ್ತಿಯಾಗಿ ಆರೋಗ್ಯವಂತವಾಗಿ ಕಾಣಿಸಿಕೊಂಡರೂ ಸಹ ವೈದ್ಯರು ಪ್ರತಿ ವರ್ಷ ತಮ್ಮ ಪೂರ್ತಿ ದೇಹದ ಪರೀಕ್ಷೆ ಅಥವಾ ರಕ್ತ ಪರೀಕ್ಷೆ ಮಾಡಿಸಿಕೊಳ್ತಾರೆ. ಯಾಕಂದ್ರೆ ಕೆಲವೊಂದು ಮಾರಣಾಂತಿಕ ರೋಗಗಳ ಲಕ್ಷಣಗಳು ಎಂದಿಗೂ ಕಾಣಿಸಿಕೊಳ್ಳೋದೇ ಇಲ್ಲ. ಬದಲಾಗಿ ಇವು ನೇರವಾಗಿ ಜೀವವನ್ನೇ ತೆಗೆಯಬಹುದು. ವೈದ್ಯರು ವ್ಯಾಯಾಮಕ್ಕಿಂತ ನಿದ್ರೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡ್ತಾರೆ. ಯಾಕಂದ್ರೆ ವೈದ್ಯರಿಗೆ ತಿಳಿದಿದೆ, ನೀವು ಎಷ್ಟೇ ವರ್ಕೌಟ್ ಮಾಡಿದ್ರೂ ಸಹ ಕಡಿಮೆ ನಿದ್ರೆ ಮಾಡಿರೋದನ್ನ ಫಿಕ್ಸ್ ಮಾಡಲು ಸಾಧ್ಯವಿಲ್ಲ. ಹಾಗಾಗಿ 6 ಗಂಟೆಗಳ ನಿದ್ರೆ ಅತ್ಯಗತ್ಯ. ವೈದ್ಯರು ಯಾವತ್ತೂ ಸಣ್ಣ ಸಣ್ಣ ಲಕ್ಷಣಗಳನ್ನ ಕಡೆಗಣಿಸೋದಿಲ್ಲ. ಯಾಕಂದ್ರೆ ಒಂದು ಸರಳವಾದ ಗಂಟಲು ನೋವು ಗಂಟಲಿನ ಕ್ಯಾನ್ಸರ್ನ ಲಕ್ಷಣವೂ ಆಗಿರಬಹುದು. ಆರಂಭದಲ್ಲೇ ಗುರುತಿಸಿದರೆ ಅದಕ್ಕೆ ಚಿಕಿತ್ಸೆ ಪಡೆದು ಗುಣಮುಖರಾಗುವ ಸಾಧ್ಯತೆ ಕೂಡ ಇದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.